ಬಾರಿಶಿ ಕಮಲಿ ನಡೆಯಮ್ಮ ಹೋಗೋಣ. ಏನು ನೋಡ್ತಿದ್ದೀಯ ಋಷಿ? ನಿಮ್ಮಮ್ಮ ನಮ್ಮನ್ನು ತಡಿತಾಳೆ ಅಂತಲ? ನೆವರ್. ನಿಮ್ಮಮ್ಮಂಗೆ ಕಮಲಿ ಏನೇ ಮಾಡಿದ್ರು ತಪ್ಪು ಕಣ. ಅವಳನ್ನು ವಹಿಸ್ಕೊಂಡು ಮಾತಾಡಿದ್ರೆ ನಾವು ತಪ್ಪಿತಸ್ತ್ರೆ. ಇನ್ನು ಈ ಮನೆಯಲ್ಲಿ ನಮಗೆ ಜಾಗ ಇಲ್ಲ ಕಣ. ನಡಿ ಹೋಗೋಣ. ಬಾಮ ಕಮಲಿ. ವಾಟ್? ಏನ್ ನಡೀತಿದೆ ಇಲ್ಲಿ? ಆ ಕಮಲಿ ತೊಲಗ್ಲಿ ಅಂತ ನಾನು ಅನ್ಕೊಂಡ್ರೆ ನನ್ ಋಷಿನೂ ಅವಳ ಜೊತೆ ಹೋಗ್ತಿದ್ದಾನಲ್ಲ. ನಿಂತ್ಕೊಳ್ಳಿ. ನೀವ್ಯಾರು ಎಲ್ಲಿಗೂ ಹೋಗೋದ್ ಬೇಕಾಗಿಲ್ಲ. ಥ್ಯಾಂಕ್ಸ್ ತಾರ, ನಿನ್ನ ಮನಸ್ಸನ್ನು ಬದಲಾಯಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಇದಕ್ಕೆ ಅನ್ಸುತ್ತೆ ದೊಡ್ಡವ್ರು ಹೇಳೋದು ಸಿಟ್ನಲ್ಲಿ ಯಾವ ನಿರ್ಧಾರಗಳನ್ನು ತಗೋಬಾರ್ದು ಅಂತ. ನನ್ ಮಾತಿನ್ನೂ ಮುಗ್ದಿಲ್ಲ. ನನಗಿವತ್ತೊಂದು ಸತ್ಯ ಗೊತ್ತಾಯ್ತು. ಎಂಥದೇ ಪರಿಸ್ಥಿತಿ ಬಂದ್ರು ನೀವು ಕಮಲಿ ಕಮಲಿ ಅಂತ ಅವಳು ಪರವಾಗಿ ನಿಲ್ಲೋದನ್ನ ಬಿಡೋಲ್ಲ ಅಂತ. ಅದಕ್ಕೆ ಇವತ್ತು ನನ್ನನ್ನೇ ಮರೆತು ನೀವಿಬ್ರು ಅವಳ ಜೊತೆ ಮನೆ ಬಿಟ್ಟು ಹೋಗೋದಕ್ಕೆ ಮುಂದಾದ್ರಿ. ಆದ್ರೆ ಯಾರು ಮನೆ ಬಿಟ್ಟು ಹೋಗೋದ್ ಬೇಡ. ಎಲ್ಲ ಇಲ್ಲೇ ಇರೋಣ. ಅತ್ತೆಮ್ಮ, ನಿಜಕ್ಕೂ ನಿಮ್ದು ದೊಡ್ಡ ಮನ್ಸು ಅತ್ತೆಮ್ಮ. ಇಷ್ಟೆಲ್ಲ ಆದ್ಮೇಕು ನನ್ನ ಒಪ್ಕೊತಿದ್ದೀರಾ ಅಂದ್ರೆ ನಿಮ್ಗೊಂದೇ ಒಂದು ವಿಷಯ ಗೊತ್ತಿರ್ಲಿ. ಈ ಮನೆಗೆ ನಾನು ಯಾವತ್ತೂ ಕೆಡಕ್ ಬಯಸಕ್ಕಿಲ್ಲ ಅತ್ತೆಮ್ಮ. ನಾನ್ ರಚನೆನ ಕಳ್ಸಿಕೊಟ್ಟಿದ್ದು ಅವಳು ಒಳ್ಳೇದಕ್ಕೆಯ. ನನ್ನ ಮಾತಿನ್ನು ಮುಗ್ದಿಲ್ಲ ಅಂದೆ. ಎಲ್ರೂ ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ಎಲ್ರೂ ಈ ಮನೇಲಿ ಇರೋಣ ಅಂತ ನಾನು ಹೇಳಿದ ತಕ್ಷಣ ನಾನು ಎಲ್ಲ ಮರ್ತು ಬಿಟ್ಟೆ. ಎಲ್ರನ್ನೂ ಕ್ಷಮಿಸಿದ್ದೀನಿ ಅಂತಲ್ಲ. ನನ್ನ ನಿರ್ಧಾರ ಬೇರೆನೇ ಇದೆ. ಏನ್ ತರ ಅದು? ಅಮ್ಮ, ನಿರ್ಧಾರ ಅಂದ್ರೆ? ಎಲ್ರೂ ಒಂದೇ ಮನೇಲೇ ಇರ್ತೀವಿ. ಆದ್ರೆ ಇನ್ ಮುಂದೆ ಈ ಮನೇಲಿ 2 ಒಲೆ ಉರಿಯತ್ತೆ. ನನ್ನ ಅಡುಗೆನ ನಾನೇ ಮಾಡ್ಕೋತೀನಿ, ನಾನೇ ಬದುಕ್ತೀನಿ. ಯಾರ ತಂಟೆಗೂ ನಾನು ಬರೋದಿಲ್ಲ. ನನ್ನ ಮಗ, ನನ್ನ ಗಂಡ, ನನ್ನ ಸೊಸೆ, ಇವ್ರು ಯಾರ ಜೊತೆಗೂ ನನ್ನ ಮಾತು ಇಲ್ಲ, ವ್ಯವಹಾರನೂ ಇಲ್ಲ. ನನ್ನ ನಿರ್ಧಾರಗಳನ್ನ ನಿಮ್ಮೇಲೆ ಹೇರಿ ನಿಮಗೆ ತೊಂದರೆನೂ ಕೊಡೋದಿಲ್ಲ. ಇನ್ಮೇಲೆ ನಿಮ್ಮ ಜೀವನ ನಿಮ್ದು, ನನ್ನ ಜೀವನ ನಂದು. ಅತ್ತಮ್ಮ, ಏನ್ ಹೇಳ್ತಿದ್ದೀರಾ? ಬೇಡ ಅತ್ತಮ್ಮ, ದಯವಿಟ್ಟು ಬೇಡ. ಬೇಡ ಅನ್ನೋಕೆ ನಾನು ನಿಮ್ ಯಾರ ಅಭಿಪ್ರಾಯನೂ ಕೇಳಲಿಲ್ವಲ್ಲ. ನನ್ನ ನಿರ್ಧಾರ ಹೇಳ್ತಾ ಇದ್ದೀನಿ ಅಷ್ಟೇ. ಇಷ್ಟ್ರ ಮೇಲೂ ಬೇಡ ಅನ್ನೋದಾದ್ರೆ ನೀವೆಲ್ಲರೂ ಇಲ್ಲೇ ಇರಿ, ನಾನೇ ಮನೆ ಬಿಟ್ಟು ಹೋಗ್ತೀನಿ.
ನಾನಿಲ್ಲಿ ಇರಲೇಬೇಕು ಅನ್ನೋದಾದ್ರೆ ನನ್ನ ಈ ಕಂಡೀಷನ್ಗೆ ನೀವು ಒಪ್ಪಲೇಬೇಕು ಅಷ್ಟೇ. ಪಾ ಏನಪ್ಪ ಇದೆಲ್ಲ? ನನಗೂ ಏನೂ ಅರ್ಥ ಆಗ್ತಿಲ್ಲ ರಿಷಿ. ಇದು ನನಗೆ ಒಳ್ಳೇದ ಕೆಟ್ಟದ? ಕಮಲಿ ಮತ್ತೆ ತಾರಾ ಆಂಟಿ ಮಧ್ಯೆ ಈ ತರ ಗ್ಯಾಪ್ ಆಗಿದೆ. ಇದನ್ನ ದೊಡ್ಡದ್ ಮಾಡ್ತಾ ಹೋಗ್ಬೇಕು, ಆವಾಗ ನನಗೆ ಒಳ್ಳೇದಾಗತ್ತೆ. ಎಸ್, ಅಣ್ಣ ಅದಕ್ಕೆ ಆಹಾ ನಿಮ್ಮಿಬ್ಬರನ್ನು ಒಟ್ಟಿಗೆ ಜೋಡಿಯಾಗಿ ನೋಡೋದಕ್ಕೆ ಎಷ್ಟು ಖುಷಿ ಆಗುತ್ತಪ್ಪ ಅಣ್ಣ. ಅಂತೂ ಇಂತೂ ನಿನ್ನ ಪ್ರೀತಿ ಗೆದ್ಬಿಡ್ತು ಕಣ. ನೋಡಪ್ಪ, ಇವತ್ತಿಂದ ನೀವಿಬ್ರು ಹೊಸ ಜೀವನಕ್ಕೆ ಕಾಲಿಡ್ತಿದ್ದೀರಾ. ಇಬ್ಬರಿಗೂ ಹ್ಯಾಪಿ ಮ್ಯಾರಿಡ್ ಲೈಫ್ ಅಣ್ಣ, ಹ್ಯಾಪಿ ಮ್ಯಾರಿಡ್ ಲೈಫ್. ಅದಕ್ಕೆ ಹ್ಯಾಪಿ ಮ್ಯಾರಿಡ್. ಥ್ಯಾಂಕ್ ಯು. ಹಾಂ ಬನ್ನಿ. ಒಂದು ನಿಮಿಷ ಶಾಕ್ ಆಗ್ಬೇಡಿಯಪ್ಪ. ಏನಣ್ಣ ಇದು? ಅದಕ್ಕೆ ಪರ್ಮನೆಂಟಾಗಿ ಇಲ್ಲೇ ಇರಕ್ಕೆ ಬರ್ತಿದ್ದಾರೆ, ಹಂಗೆ ಒಳಗೆ ಕರ್ಕೊಂಡೋಗಕ್ಕಾಗತ್ತಾ? ಸೇರ್ ತರ್ತೀನಿ, ಸೇರ್ ಒದ್ದು ಆಮೇಲೆ ಒಳಗೆ ಕರ್ಕೊಂಡೋಗೋಣ. ಓಕೆ, ಒಂದು ನಿಮಿಷ ಈಗ ಬಂದೆ. ಸೇರೇನ ಇದು? ತರ ಅದಕ್ಕೆ ನಮ್ಮ ಮನೇಲಿ ಸೇರಿಲ್ಲ, ಇದನ್ನೇ ಮಾಡ್ರನ್ ಸೇರ್ ಅನ್ಕೊಂಡು ಅಕ್ಕಿ ಬೆಲ್ಲ ಹಿಟ್ಟಿದ್ದೀನಿ. ಬಲ್ಗಾಲಲ್ಲಿ ಒದ್ದು ಮನೆಗೆ ಒಳ್ಳೇದಾಗ್ಲಿ ಅಂತ ಒಳಗಡೆ ಬರ್ತೀರಾ? ಅದಕ್ಕೆ ಒಂದು ನಿಮಿಷ. ಅಪ್ಪ ತಿರ್ಗೇನಪ್ಪ ನಿಂದು? ಓ, ನನ್ನ ತಲೆಗೋ ಎಲ್ಲ ಲೇಟಾಗಿ ಫ್ಲಾಶ್ ಆಗ್ತಾ ಇದೆ. ಮನೆ ಮಹಾಲಕ್ಷ್ಮಿ ಬರ್ತಿರೋವಾಗ ಆರತಿ ತೆಗಿತೆ ಒಳಗಡೆ ಕರ್ಕೊಂಡ್ರೆ ಚೆನ್ನಾಗಿರುತ್ತಾ? ಒಂದು ನಿಮಿಷ ಇರಿ, ಆರತಿ ತೆಗೆದು ಒಳಗೆ ಕರ್ಕೋತೀನಿ. ಅದಕ್ಕೆ ಹೆಣ್ಣು ದಿಕ್ಕಿಲ್ದಿರೋ ಮನೆ, ನೀವೇನು ಬೇಜಾರು ಮಾಡ್ಕೊಬೇಡಿ. ಒಂದು ನಿಮಿಷ ಇರಿ, ಬಂದೆ. ಚಿನ್ನ, ನಮ್ಮ ಮನೇಲಿ ಶ್ರೀಮಂತ ಕೇಳ್ದೇ ಇರ್ಬೋದು, ಆದರೆ ನಮ್ಮ ಪ್ರೀತಿ ಯಾವತ್ತಿಗೂ ಬಡವಾಗಲ್ಲ. ಜೀವನ ಪೂರ್ತಿ ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊತೀನಿ. ಏನು ಹೇಳಕ್ ಬಂದೆ ಅಂತ ಅಂದ್ರೆ, ಇನ್ಮೇಲೆ ಈ ಮನೆಗೆ ನೀನೇ ರಾಣಿ, ನಾನೇ ರಾಜ. ಸೇವಕರು ನಾವು ಇದೀವಪ್ಪ. ನೀವಿಬ್ರು ಮದ್ವೆ ಆದ್ಮೇಲೆ ನನ್ನನ್ನು ಮರ್ತ್ಬಿಟ್ಟಿರಾ? ಅದಕ್ಕೆ ಶುರು ಮಾಡ್ಕೊಳ್ಳಿ. ಓ ಸೂಪರ್ ಅಣ್ಣ, ಹೊಡಿ. ನಡಿ. ನೋಡಿ ಅದಕ್ಕೆ, ನೀವು ಈ ಮನೆಗೆ ಬರ್ತೀರಾ ಅಂತ ಅಣ್ಣಂಗೆ ಮೊದಲೇ ಗೊತ್ತಾಗಿ ಮೊದಲನೇ ತಿಂಗಳ ಸಂಬಳದಲ್ಲೇ ಎಲ್ಲ ಸಾಮಾನು ತಗೊಬಂದು ಜೋಡಿಸಿದ್ದು ಪಕ್ಕದ ರೂಮಲ್ಲಿದೆ ಎಲ್ಲ. ನಿಮ್ಗೇನು ಬೇಕು ಅಂತ ಎಲ್ಲ ಲಿಸ್ಟ್ ಮಾಡಿಕೊಡಿ, ಅಣ್ಣ ನಾನು ತಂದಾಕ್ತೀವಿ.
ಏನು ಕಮಲಿಯಿಂದ ನಿಶ್ಚಿತಾರ್ಥ ನಿಂತು ಹೋಯ್ತಾ? ಎಸ್ ಅಜ್ಜಿ, ರಚನಾ ಅಮರ್ ಜೊತೆ ಓಡೋಗೋಕೆ ಕಮಲಿನೇ ಕಾರಣ. ಕೇಳಿದ್ರೆ ಚಿರಂತೆ ಸರಿ ಇಲ್ಲ ಅಂತ ಹೇಳ್ತಾಳೆ. ಅಲ್ಲ ಅಜ್ಜಿ, ತಾರಾ ಆಂಟಿ ಎಷ್ಟು ಹರ್ಟ್ ಆಗಿರ್ತಾರೆ ಅಂತ ಯೋಚನೆ ಮಾಡ್ಬೇಕಲ್ವಾ? ತಾರಾ ಆಂಟಿ ಪಾಪ ಎಷ್ಟು ಶಾಕ್ ಅಲ್ಲಿದ್ದಾರೆ ಅಂದ್ರೆ, ಮೈ ಗಾಡ್. ಅಲ್ಲ, ಕಮಲಿ ಯಾಕೆ ಹೀಗೆ ಮಾಡಿದ್ಲು? ಅಜ್ಜಿ, ನೀವ್ ಯಾವಾಗ್ಲೂ ಕಮಲಿ ಹಾಗೆ ಹೀಗೆ ಅಂತ ಹೊಗಳ್ತಾ ಇರ್ತೀರಲ್ಲ, ಈಗ ನೋಡಿ ನಿಮ್ ಮೊಮ್ಮಗಳು ಎಂತ ಕೆಲಸ ಮಾಡಿದಾಳೆ ಅಂತ. ಅಂಡ್ ಯು ನೋ ವಾಟ್ ಅಜ್ಜಿ, ಇನ್ ಮುಂದೆ ತಾರಾ ಆಂಟಿ ಸೆಪ್ರೇಟ್ ಆಗಿ ಅಡ್ಗೆ ಮಾಡಿ ಊಟ ಮಾಡ್ತಾರಂತೆ. ಕಮಲಿಯಿಂದ ಆ ಮನೆ ನೆಮ್ಮದಿನೇ ಸ್ಪಾಯ್ಲ್ ಆಗಿದೆ ಅಜ್ಜಿ. ಇನ್ಮೇಲಾದ್ರೂ ಅವಳನ್ನ ಮೊಮ್ಮಗಳು ಅಂತ ತಲೆ ಮೇಲೆ ಕೂರಿಸ್ಕೊಳ್ಳೋದನ್ನ ಕಡಿಮೆ ಮಾಡಿ. ಕಮಲಿ ಯಾಕೆ ಈ ರೀತಿ ಮಾಡಿದ್ಲು? ಕಮಲಿ ಮಾಡಿದ ಸರಿನೇ ಆದ್ರೂ ಅವಳು ತಪ್ಪು ಅಂತ ಎಲ್ರಿಗೂ ಗೊತ್ತಾಗಿದೆ. ಅದಕ್ಕೆ ಏನೋ ಯಾರನ್ನೂ ಕರೀದೆ ನಿಶ್ಚಿತಾರ್ಥ ಮಾಡ್ಕೊಂಡಿದ್ದು. ಅಲ್ಲ, ತಾರಂಗೇನಾದ್ರೂ ಮುಂಚೆನೇ ಈ ವಿಷಯ ಗೊತ್ತಾಗೈತಾ? ಇರಿ, ನಾನು ಕಮಲಿಗೆ ಫೋನ್ ಮಾಡಿ ತಿಳ್ಕೊತೀನಿ. ಹೇಳಿ ಅಜ್ಜಿ. ಹಲೋ ಕಮಲಿ, ಏನಮ್ಮ ಇದು? ನಾನು ಕೇಳಿದ್ದೆಲ್ಲ ನಿಜಾನೇನಮ್ಮ? ಹ್ಞೂ ಅಜ್ಜಿ, ರಚನನ ಅಮರಣ್ಣನ ಜೊತೆ ನಾನೇ ಕಳಿಸ್ಕೊಟ್ಟೆ. ಅದಕ್ಕೆಯ ಅತ್ತೆಮ್ಮ ಸ್ಯಾನೆ ನೊಂದ್ಕೊಂಡವ್ರೆ. ರಚನಾ ಅಮರ್ ಒಂದಾಗಿದ್ದು ಖುಷಿನೇನಮ್ಮ, ಆದ್ರೆ ಇದರಿಂದ ನೀನ್ ಕೆಟ್ಟವಳಾಗ್ತೀಯಲ್ಲ. ಅಜ್ಜಿ, ನಾನು ಕೆಟ್ಟವಳಲ್ಲ ಅನ್ನೋದನ್ನ ಅತ್ತೆಮ್ಮಂಗೆ ಯಾವಾಗ ಬೇಕಾದ್ರೂ ನಿರೂಪಿಸ್ಬೋದು. ಆದ್ರೆ ರಚನನ್ ಜೀವನ ಹಾಳಾಕಿದ್ರೆ ಅದನ್ನ ಸರಿ ಮಾಡಕ್ಕಾಯ್ತಿತ್ತ ಅಜ್ಜಿ? ಆ ಹುಡುಗ ಚಿರ ಅಂತೂ ಒಳ್ಳೆಯವನಲ್ಲ. ಕಮಲಿ, ನೀನ್ ಮಾಡಿದ ಸರಿನೇ ಅಂತ ನಾನು ಒಪ್ಕೋತೀನಮ್ಮ. ಆದ್ರೆ ಆ ಹುಡುಗ ಕೆಟ್ಟವನು ಅಂತ ಯಾವ್ದಾದ್ರು ಸಾಕ್ಷಿ ತಗೊಂಡ್ ಬಂದು ತಾರಾಗ್ ತೋರಿಸಿದ್ರೆ ನೀನ್ ಕೆಟ್ಟವಳಾಗೋದಾದ್ರೂ ತಪ್ತಿತ್ತು ತಾನೇ? ಅದಕ್ಕೆಲ್ಲ ಟೈಮ್ ಇಲ್ಲ ಅಂತಾನೆ ಅಜ್ಜಿ ನಾನು ಈ ನಿರ್ಧಾರ ಮಾಡಿದ್ದು. ಈಗ ರಚನಾ ಅಮರ್ನ ತಾರಾ ಒಪ್ಕೋತಾಳ? ಖಂಡಿತ ಇಲ್ಲ. ಜೀವನ ಪರ್ಯಂತ ಅವ್ರನ್ನ ದೂರನೇ ಇಟ್ಟಿರ್ತಾಳೆ. ರಚನಾ ಮತ್ತೆ ಅಮರಣ್ಣ ಸೆಂದಾಗ ಬದುಕು ತೋರಿಸಿದ್ರೆ ಅತ್ತೆಮ್ಮ ಖಂಡಿತವಾಗ್ಲೂ ಅವ್ರನ್ನ ಒಪ್ಕೊಂತಾರೆ. ಇವತ್ತಾಗಿರೋ ನೋವು ಮಾಯಕ್ಕೆ ಅತ್ತೆಮ್ಮಂಗೆ ಹೊಸ ಸಮಯ ಬೇಕು. ಏನೋಮ್ಮ, ನೀನ್ ಮಾಡಿದ ಸರಿನೇ ಅನ್ನೋ ವಿಶ್ವಾಸ ನಿನಗಿದ್ರೆ ನನಗಷ್ಟೇ ಸಾಕು. ಕಮಲಿ, ನಿನ್ ಒಳ್ಳೆತನ ಖಂಡಿತ ನಿನ್ನನ್ನು ಕಾಪಾಡತ್ತಮ್ಮ. ಆದ್ರೆ ಹುಷಾರು. ಸರಿ ಅಜ್ಜಿ. ಇದೇನ್ರಿ ಹೀಗಾಗೋಯ್ತು? ಕಾಲಾಯ ತಸ್ಮೈ ನಮಃ. ಯೋಚನೆ ಮಾಡಬೇಡ, ಎಲ್ಲ ಸರಿ ಹೋಗುತ್ತೆ. ಸಾರಿ ಚಿನ್ನ, ನೀನು ಹುಟ್ಟು ಬೆಳೆದಿರೋ ಮನೆ ಥರ ದೊಡ್ಡ ಬಂಗ್ಲೆ ಅಲ್ಲ ನಮ್ಮದು, ಹುಟ್ಟು ಗೂಡು. ನಾನೇನೀಗ ಬಂಗ್ಲೆ ಬೇಕು ಅಂತ ಕೇಳಿದ್ನಾ? ಇಲ್ಲ, ಅದು ಪ್ರಾಮಿಸ್ ಚಿನ್ನ. ನಿನಗೇನು ಕೊರತೆ ಆಗ್ದಂಗೆ ನೋಡ್ಕೋತೀನಿ. ನಿನ್ನ ಮನೆಗೇನೋ ಕರ್ಕೊಂಬಂದಾಯ್ತು, ಮುಂದೆ ಏನ್ ಮುಂದೆ? ಅಪ್ಪ, ಅದ್ಗೇನ ಕುಂಟೆ ಬಿಲ್ಲೆ ಆಡಕ್ಕ ಕರ್ಕೊಂಡು ಬಂದಿದ್ಯಾ? ನೀವಿಬ್ರು ಇನ್ಮೇಲೆ ಸೀರಿಯಸ್ ಆಗಿ ಸಂಸಾರ ಮಾಡಬೇಕು. ಕಟ್ಟೋ ಬಿಲ್ಡಿಂಗು ಗಟ್ಟಿ ಆಗಿರ್ಬೇಕು ಅಂದ್ರೆ ಮೊದಲು ಅದ್ರ ಅಡಿಪಾಯ ಗಟ್ಟಿ ಆಗಿರ್ಬೇಕು. ಇಲ್ಲಾಂದ್ರೆ ಸ್ವಲ್ಪ ದಿನಕ್ಕೆ ಆ ಬಿಲ್ಡಿಂಗು ನೆಲಕ್ಕೆ ಕುದುರುತ್ತೆ. ಏನಣ್ಣ ಇದು? ಇದ್ದಕ್ಕಿದ್ದಂಗೆ ಅತ್ತಿಗೆ ತಲೆಗೆ ಹುಳ ಬಿಡ್ತಿದ್ದಾರೆ ಅಲ್ವಾ?
ಚಿನ್ನ ಏನ್ ಹೇಳ್ತಾ ಇದೀಯಾ ಅರ್ಥ ಆಗ್ಲಿಲ್ಲ. ನಮ್ಮ ಮನೆಯಿಂದ ನಿಮ್ಮ ಮನೆಗೆ ಓಡಿಸ್ಕೊಂಡು ಬಂದ್ಬಿಟ್ರೆ ಸಾಕಾ? ನಮ್ಮ ಪ್ರೀತಿ ಬೇಸಿಕ್ಸೇ ಸರಿಯಾಗಿಲ್ಲ. ನಮ್ಮಿಬ್ರಿಗೂ ನೆಟ್ಟಿಗೆ ಮದ್ವೆನೇ ಆಗಿಲ್ಲ. ಚಿನ್ನ ಏನ್ ಹಿಂಗಂದ್ಬಿಟ್ಟೆ? ಮದ್ವೆ ಆಗೈತಲ್ಲ. ಹೌದು, ಮಂಟಪದಲ್ಲಿ ನೀನ್ ನಂಗೆ ತಾಳಿ ಕಟ್ಟಿದ್ಯಾ, ಊರವರೆಲ್ಲ ಬಂದು ನಮ್ಗೆ ಅಕ್ಷತೆ ಹಾಕಿದ್ದಾರೆ ಅಲ್ವಾ? ಅದು ಚಿನ್ನ, ಮದ್ವೆಗೆ 2 ಮನ್ಸು ಒಂದಾದ್ರೆ ಅದೇ ತಾನೇ ಮದ್ವೆ. ಹಾಗೆ ಇಬ್ರು ಮನೆಯವ್ರ ಆಶೀರ್ವಾದನೂ ಮುಖ್ಯ ಆಗತ್ತೆ. ಬೇರೆಯವ್ರು ನಮ್ಮ ಮದ್ವೆಗೆ ಬರ್ದೇ ಇದ್ರೆ ಹೋಗ್ಲಿ, ನನ್ನ ಮದ್ವೆನ ನಾನೇ ನೋಡಿಲ್ಲ ಕಣೋ. ನನ್ಗೂ ಗೊತ್ತಾಗದೇ ಇರೋ ಹಾಗೆ ನೀನ್ ತಾಳಿ ಕಟ್ಬಿಟ್ರೆ ಅದು ಮದ್ವೆ ಅನ್ಸ್ಕೊಳುತ್ತಾ? ನೀನ್ ಅವನ ಮುಖ ಏನ್ ನೋಡ್ತೀಯ? ನಮ್ಮ ಸಂಬಂಧಕ್ಕೊಂದು ಅರ್ಥ ಸಿಗ್ಬೇಕು ಅಂದ್ರೆ, ನಮ್ಮ ಪ್ರೀತಿಗೊಂದು ಭದ್ರತೆ ಬೇಕು ಅಂದ್ರೆ ನಾವು ಸರಿಯಾಗಿ ಮದ್ವೆ ಆಗ್ಲೇಬೇಕು ಅಮರ್. ಅಣ್ಣ, ಅದಕ್ಕೆ ಹೇಳ್ತಿರೋದ್ರಲ್ಲೂ ಕರೆಕ್ಟ್ ಆಗಿದೆ. ಆ ಭಗವಂತನ ಸಾಕ್ಷಿಯಾಗಿ ಅದಕ್ಕೆ ಕುತ್ತಿಗೆ ತಾಳಿ ಕಟ್ಟಿ ಗುರು ಹಿರಿಯರ ಆಶೀರ್ವಾದ ಪಡೆದಾಗ್ಲೇ ಆ ಮದುವೆಗೆ ಒಂದು ಅರ್ಥ ಸಿಗೋದು. ಅದಕ್ಕೆ ಹೇಳ್ತಿರೋದು ಕರೆಕ್ಟ್ ಅಂತ ಅನ್ಸೋದು. ಏನದ್ಗೆ? ಸರಿ ಆಯ್ತು ಚಿನ್ನ, ನಾಳೆನೆ ನಂದು ನಿಂದು ಮದ್ವೆ. ಆದ್ರೆ ಎಲ್ಲಿ, ಹೆಂಗೆ, ಎತ್ತ, ಯಾರ್ಯಾರನ್ನ ಕರಿಬೇಕು ಅನ್ನೋದನ್ನ ನೀವು ಅದಕ್ಕೆ ಮೈದ ಡಿಸೈಡ್ ಮಾಡ್ರಪ್ಪ. ಜಾಸ್ತಿ ಜನ ಏನೂ ಬೇಡ. ನಮ್ಮವರು ನಮ್ಮನ್ನ ಹರಿಸಿದ್ರೆ ಆ ತೃಪ್ತಿನೇ ಬೇರೆ. ಯಾವುದಾದ್ರೂ ದೇವಸ್ಥಾನದಲ್ಲಿ ಮದುವೆ ಆಗೋಣ. ಕಮಲಿ, ಅಣ್ಣ, ಅಪ್ಪ. ಕಮಲಿ ಅವರೇ, ಇದೇನ್ ಸರ್, ಅತ್ತೆಮ್ಮ ಇಂಥ ನಿರ್ಧಾರ ತಕೊಂಡ್ಬಿಟ್ರು? ಒಂದೇ ಮನೆಯಾಗೆ 2 ಒಲೆ ಉಡ್ಸೋದು ಯಾವ ತರ ನ್ಯಾಯ ಹೇಳಿ? ಇದಕ್ಕೆಲ್ಲ ನಾನೇ ಕಾರಣ ಆಗ್ಬಿಟ್ನಲ್ಲ ಸರ್. ಕಮಲಿ ಅವರೇ, ಸೂರ್ಯ ಭೂಮಿಗೆ ಬೆಳಕು ಕೊಡ್ತಾನೆ. ಭೂಮಿಗೆ ಕತ್ಲ ಆವರಿಸ್ಕೊಳ್ತು ಅಂದರೆ ಅದಕ್ಕೆ ಸೂರ್ಯ ಮುಳುಗಿದಾನೆ ಅನ್ನೋದು ಕಾರಣ ಅಲ್ಲ. ಯಾಕಂದರೆ ಸೂರ್ಯ ಕತ್ಲಿಗೆ ಕಾರಣ ಅಲ್ಲ, ದಿಕ್ಕನ್ನು ಬದಲಾಯಿಸೋ ಭೂಮಿನೇ ಕತ್ಲೆ ಕಾರಣ. ಈ ವಿಷಯದಲ್ಲೂ ಹಾಗೆ. ಈ ಮನೆಗೆ ಒಳ್ಳೆಯದನ್ನು ಬಯಸೋರು ಕಮಲಿ ಅವರೇ ನೀವು. ಈಗ ಏನೇ ತಪ್ಪಾಗಿದ್ರೂ ಅದಕ್ಕೆ ನೀವೇ ಕಾರಣ ಅಲ್ಲ. ಯಾರೋ ಅಮ್ಮನ ಮನಸ್ಸನ್ನ ಕೆಡಿಸಿದ್ದಾರೆ. ಅದಕ್ಕೆ ಎಲ್ಲ ತಪ್ಪು ನೀವೇ ಮಾಡಿರೋದು ಅನ್ನೋ ಕತ್ಲು ಆವರಿಸ್ಕೊಂಡಿದೆ. ಇದು ಶಾಶ್ವತ ಅಲ್ಲ ಕಮಲಿ ಅವರೇ. ಮತ್ತೆ ಭೂಮಿ ತಿರುಗುತ್ತೆ, ಮತ್ತೆ ಸೂರ್ಯ ಬರ್ತಾನೆ, ಮತ್ತೆ ಬೆಳಕು ಬರುತ್ತೆ. ಸೊ ನೀವೇನು ಯೋಚನೆ ಮಾಡಬೇಡಿ. ಆದ್ರೂ ರಿಷಿ ಸರ್, ಇದನ್ನ ಅರ್ಗಿಸ್ಕೊಳಕ್ಕೆ ಆಯ್ತಿಲ್ಲ. ಒಂದೇ ಮನೆಯಾಗೆ ಅತ್ತೆ ಸೊಸೆ ದಿನ ಬೇರೆ ಬೇರೆ ಅಡುಗೆ ಮಾಡೋದು, ಬೇರೆ ಬೇರೆ ಊಟ ಮಾಡೋದು ಯಾವ ನ್ಯಾಯ ಹೇಳಿ? ಇನ್ ಮುಂದೆ ದಿನ ಇದನ್ನೆಲ್ಲ ಹೆಂಗ್ ಸರ್ ಸಹಿಸ್ಕೊಳ್ಳೋದು? ಕಮಲಿ ಅವರೇ, ಅಮ್ಮರ ಬಗ್ಗೆ ನಂಗಿನ್ನೂ ಸರಿಯಾಗಿ ಕ್ಲಾರಿಟಿನೇ ಇಲ್ಲ. ಆದರೆ ರಚನ್ ನನಗೆ ಒಳ್ಳೆಯದೇ ಮಾಡಿದ್ದೀನಿ ಅನ್ನೋ ಕಾನ್ಫಿಡೆನ್ಸ್ ನಿಮಗಿದೆ. ಚಿರಂತಿಂದ ರಚನನ್ ಲೈಫ್ ಕಾಪಾಡಿದ್ದೀರಾ ಅನ್ನೋ ಕೃತಜ್ಞತಾ ಭಾವ ನನಗೆ ನಿಮ್ಮ ಮೇಲಿದೆ. ಅಂದಮೇಲೆ ಈ ಗಿಲ್ಟ್ ಫೀಲಿಂಗಲ್ಲಿ ಒದ್ದಾಡೋ ಅವಶ್ಯಕತೆ ಇಲ್ಲ ಕಮಲಿ ಅವರೇ. ಕಮಲಿ ಅವರೇ, ಅಮ್ಮ ಹೀಗೇನೆ ಒಂದ್ಸಲಿ ಹಠ ಹಿಡಿದ್ರೆ ಅದನ್ನು ಮಾಡೋವರೆಗೂ ಬಿಡಲ್ಲ. ಬಟ್ ಒಂದ್ಸಲಿ ಅವ್ರಿಗೆ ನೀವು ಸರಿ ಅಂತ ಗೊತ್ತಾಯಿತು ಅಂದರೆ ಅದೆಲ್ಲದನ್ನು ಮರೆತು ನಿಮ್ಮ ಹತ್ರ ಮಾತಾಡೋದಕ್ಕೆ ಓಡಿ ಬರ್ತಾರೆ. ಅಲ್ಲಿವರೆಗೂ ಇಲ್ಲಿ ಏನೇ ನಡೆದ್ರೂ ನಾವಿಬ್ಬರು ಜೊತೆಯಲ್ಲಿದ್ದು ಇದನ್ನೆಲ್ಲನೂ ಎದುರಿಸೋಣ. ಸ್ಟೇ ಸ್ಟ್ರಾಂಗ್.